ವೆಲ್ಕಮ್ ಬ್ಯಾಕ್. ಮುಸುಕುದಾರಿ ಶವ ಹೂತಾಕಿದ್ದನ್ನ ನೋಡಿದ್ದೇನೆ ಅಂತ ಮೃತ ಸೌಜನ್ಯ ಮಾವ ಪುರಂದರಗೌಡ ಇವತ್ತು ಹೇಳಿಕೆ ನೀಡಿದ್ದಾರೆ. ಆತ ತಳ್ಳೋ ಗಾಡಿಯಲ್ಲಿ ಶವ ತಂದು 1ನೇ ಪಾಯಿಂಟ್ನಲ್ಲಿ ಹೂತಿದ್ದನ್ನ ನಾನೇ ನೋಡಿದ್ದೀನಿ ಅಂತ ಹೇಳಿ ಈತ ಹೇಳಿಕೆ ನೀಡಿರೋದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ನೀಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ಸೌಜನ್ಯ ಮಾವ ಆಗಿರುವಂತಹ ಪುರಂದರಗೌಡ ಅವರೇ, ಈಗ ನೀವು SIT ಕಚೇರಿಗೆ ಏನಕ್ಕೆ ಬಂದಿದ್ದೀರಿ, ಏನನ್ನ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀರಿ? ನಾವು ಮೊನ್ನೆ ಕಂಪ್ಲೇಂಟ್ ಒಂದು ಕೊಟ್ಟಿದ್ವಿ ಸರ್, ಧರ್ಮಸ್ಥಳ ಸ್ಟೇಷನ್ ಅಲ್ಲಿ. SIT ಆಫೀಸಲ್ಲೂ ಮೊನ್ನೆ ಹೇಳಿದ್ವಿ, ಅವರು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಹಾಗೆ ಸರ್ ಒಂದು ಹಿಂಬಾರ ಕೊಡಿ ಸರ್, ಇಲ್ಲ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಹೇಳಿದ್ದೆ. ಸರಿ, ಅದಕ್ಕೆ ನಮ್ಮ ಮುಖ್ಯಸ್ಥರು ಪ್ರಣಮ್ ಮೋಹಂತಿ ಸರ್ ಅವರು ಒಂದು ಹಿಂಬಾರ ಲೆಟರ್ ಅಲ್ಲಿ ಕೊಡಕ್ಕೆ ಹೇಳಿದ್ರು. ಕೊಟ್ಟಿದ್ದನ್ನು ತಗೊಂಡು ಹೋಗಿ ಸ್ಟೇಷನ್ ಅಲ್ಲಿ ತೋರಿಸಿದ್ಮೇಲೆ ಅವಾಗಲೂ ಅಂದ್ರು, ನೀವು SIT ಅಲ್ಲಿ ಅಲ್ಲೇ ಕಂಪ್ಲೇಂಟ್ ಕೊಡಿ ಅಂದ್ರು. ಅಲ್ಲೇ ಹೇಳಿದ್ ಸರ್, ನೋಡಿ ಲೆಟರ್ ಇದೆ ನೋಡಿ ಸರ್ ಅಂತ ಹೇಳಿದ್ವಿ. ಆಮೇಲೆ ಅಲ್ಲಿಂದ ರಿಜಿಸ್ಟರ್ ಮಾಡ್ಕೊಂಡ್ರು ಸರ್. ಈಗ ಏನಂತ ಸಾಕ್ಷಿ ಹೇಳೋದಕ್ಕೆ ಬಂದಿದ್ದೀರಿ? ಅಲ್ಲೀಗ ನೇತ್ರಾವತಿಯಲ್ಲಿ ಹೆಣ ಊತ ಹಾಕಿರುವಂತದ್ದು ನಾನು ಅಂಗಡಿಲಿರುವಾಗ ಕೆಲವು ಸಮಯದಲ್ಲಿ ನೋಡಿದ್ದೀನಿ ಸರ್. ಯಾವಾಗ? ಅದು ನಾನು 2003 ಅಂಗಡಿಯಲ್ಲಿದ್ದೆ, 2017 ತನಕ. ಸುಮಾರು 2010 ಕೆಳಗಿರ್ಬೋದು ಸರ್. ಅದಂದ್ರೆ ನಾವು ಇಂಥ ಟೈಮ್ ಅಂತ ಯಾವುದನ್ನು ಫೈಂಡ್ ಔಟ್ ಮಾಡಿ ಬರ್ಕೊಂಡಿರ್ಲಿಲ್ಲ. ನಮ್ಗೆ ಅದ್ರ ಅವಶ್ಯಕತೆ ಇರ್ಲಿಲ್ಲ. ಅಂದ್ರೆ ನಾವು ಹೇಳೋ ಪರಿಸ್ಥಿತಿ ಇಲ್ಲ ಅಲ್ಲಿ ಏನಿದ್ರು ನಾವು ಹೇಳುವಂಗಿಲ್ಲ. ಈಗ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೇನೆ. 13ನೇ ಪಾಯಿಂಟ್ ಅಲ್ಲಿ ಸದ್ಯಕ್ಕೆ ಏನು ಸಿಗ್ತಾ ಇಲ್ಲ, ಏನು ಸಿಕ್ಕಿಲ್ಲ, ಇನ್ನೂ ಕೂಡ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಈಗ ನೀವು ಯಾವ ರೀತಿಯಾಗಿ ಆ ಸಾಕ್ಷಿಗಳನ್ನ ಕೊಡೋದಕ್ಕೆ ಮುಂದಾಗ್ತಿದ್ರಿ, ಅಥವಾ ನೀವೇ ಜೀವಂತ ಸಾಕ್ಷಿನ, ಅಥವಾ ಹೇಗೆ? ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ. 2018-19 ಒಂದ್ಸಲ ಜೋರಾಗಿ ಮಳೆ ಬಂದಿತ್ತು ಸರ್. ಅವಾಗ ಅಲ್ಲಿ ತುಂಬಾ ಮಣ್ಣು ಕೊಚ್ಚಿ ಹೋಗಿತ್ತು. ಆಮೇಲೆ ಅಲ್ಲಿ ಇವಾಗ ಡ್ಯಾಮಿನ ಮೇಲ್ಗಡೆಯಿಂದ ಕಲ್ಲು ಕಟ್ಟಿ ದಂಡೆ ತರ ಮಾಡಿದ್ದಾರೆ. ಆದ ಕಾರಣ ಈಗ ಆ ಜಾಗ ಅಲ್ಲಿ ಹೇಗಿದೆ ಅಂತ ಹೇಳಿಕ್ ಬರೋದು. ಮುಂಚೆ ಜಾಗಕ್ಕೆ ಈಗ ಜಾಗ ತುಂಬಾ ವ್ಯತ್ಯಾಸ ಇದೆ. ಈಗ SIT ಬಂದಿದ್ದಾರೆ ಅಂತ ಹೇಳಿದ್ರಿ. ಈಗ SIT ಫಾರ್ಮ್ ಆಗಿದ್ದು ಹೇಗೆ? ಆತ ಒಬ್ಬ ಮುಸುಕುದಾರಿ ವ್ಯಕ್ತಿ ಬಂದ ನಾನೇ ಹೂತಾಕಿದ್ದೀನಿ ಅಂತೇಳಿ ಆತ ಬಂದಾದ್ಮೇಲೆ ಆತ ಹೇಳ್ಕೊಂಡಾದ್ಮೇಲೆ ಇದೆಲ್ಲವೂ ಕೂಡ ಬಂದಿದ್ದು. ಅದೇ ತರ ನೀವು ಬರ್ಬೋದಿತ್ತಲ್ಲ ಅಂತ ನಾನು ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳಿದ್ದೇನೆ. ನಮ್ಮ ಮನೆಯಿಂದನೇ ಆಗಿ ಹೇಳ್ಕೊಟ್ಟಿದ್ರು. 2012ರಲ್ಲಿ ಸೌಜನ್ಯದ ಅತ್ಯಾಚಾರ ಕೊಲೆ ಆಯಿತು. ಅವಾಗ ಸೌಜನ್ಯನ ಕೊನೆಯದಾಗಿ ಮಾತಾಡಿಸ ನಾವು ನಮ್ಮನ್ನ ಇನ್ನು ನಮ್ಮ ಅಕ್ಕ 3 ಜನ ಮಾತಾಡಿದ್ವಿ. ಅವಳನ್ನ ನಾನು ಕೊನೆಯದಾಗಿ ಅಲ್ಲಿ ನೋಡಿದ್ದೆ. ಆಮೇಲೆ ಮರುದಿವಸ ಕೂಡ ವೆಲ್ಕಮ್ ಬ್ಯಾಕ್. ಮುಸುಕುದಾರಿ ಶವ ಹೂತಾಕಿದ್ದನ್ನ ನೋಡಿದ್ದೇನೆ ಅಂತ ಮೃತ ಸೌಜನ್ಯ ಮಾವ ಪುರಂದರಗೌಡ ಇವತ್ತು ಹೇಳಿಕೆ ನೀಡಿದ್ದಾರೆ. ಆತ ತಳ್ಳೋ ಗಾಡಿಯಲ್ಲಿ ಶವ ತಂದು 1ನೇ ಪಾಯಿಂಟ್ನಲ್ಲಿ ಹೂತಿದ್ದನ್ನ ನಾನೇ ನೋಡಿದ್ದೀನಿ ಅಂತ ಹೇಳಿ ಈತ ಹೇಳಿಕೆ ನೀಡಿರೋದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ನೀಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ಸೌಜನ್ಯ ಮಾವ ಆಗಿರುವಂತಹ ಪುರಂದರಗೌಡ ಅವರೇ, ಈಗ ನೀವು SIT ಕಚೇರಿಗೆ ಏನಕ್ಕೆ ಬಂದಿದ್ದೀರಿ, ಏನನ್ನ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀರಿ? ನಾವು ಮೊನ್ನೆ ಕಂಪ್ಲೇಂಟ್ ಒಂದು ಕೊಟ್ಟಿದ್ವಿ ಸರ್, ಧರ್ಮಸ್ಥಳ ಸ್ಟೇಷನ್ ಅಲ್ಲಿ. SIT ಆಫೀಸಲ್ಲೂ ಮೊನ್ನೆ ಹೇಳಿದ್ವಿ, ಅವರು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಹಾಗೆ ಸರ್ ಒಂದು ಹಿಂಬಾರ ಕೊಡಿ ಸರ್, ಇಲ್ಲ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಹೇಳಿದ್ದೆ. ಸರಿ, ಅದಕ್ಕೆ ನಮ್ಮ ಮುಖ್ಯಸ್ಥರು ಪ್ರಣಮ್ ಮೋಹಂತಿ ಸರ್ ಅವರು ಒಂದು ಹಿಂಬಾರ ಲೆಟರ್ ಅಲ್ಲಿ ಕೊಡಕ್ಕೆ ಹೇಳಿದ್ರು. ಕೊಟ್ಟಿದ್ದನ್ನು ತಗೊಂಡು ಹೋಗಿ ಸ್ಟೇಷನ್ ಅಲ್ಲಿ ತೋರಿಸಿದ್ಮೇಲೆ ಅವಾಗಲೂ ಅಂದ್ರು, ನೀವು SIT ಅಲ್ಲಿ ಅಲ್ಲೇ ಕಂಪ್ಲೇಂಟ್ ಕೊಡಿ ಅಂದ್ರು. ಅಲ್ಲೇ ಹೇಳಿದ್ ಸರ್, ನೋಡಿ ಲೆಟರ್ ಇದೆ ನೋಡಿ ಸರ್ ಅಂತ ಹೇಳಿದ್ವಿ. ಆಮೇಲೆ ಅಲ್ಲಿಂದ ರಿಜಿಸ್ಟರ್ ಮಾಡ್ಕೊಂಡ್ರು ಸರ್. ಈಗ ಏನಂತ ಸಾಕ್ಷಿ ಹೇಳೋದಕ್ಕೆ ಬಂದಿದ್ದೀರಿ? ಅಲ್ಲೀಗ ನೇತ್ರಾವತಿಯಲ್ಲಿ ಹೆಣ ಊತ ಹಾಕಿರುವಂತದ್ದು ನಾನು ಅಂಗಡಿಲಿರುವಾಗ ಕೆಲವು ಸಮಯದಲ್ಲಿ ನೋಡಿದ್ದೀನಿ ಸರ್. ಯಾವಾಗ? ಅದು ನಾನು 2003 ಅಂಗಡಿಯಲ್ಲಿದ್ದೆ, 2017 ತನಕ. ಸುಮಾರು 2010 ಕೆಳಗಿರ್ಬೋದು ಸರ್. ಅದಂದ್ರೆ ನಾವು ಇಂಥ ಟೈಮ್ ಅಂತ ಯಾವುದನ್ನು ಫೈಂಡ್ ಔಟ್ ಮಾಡಿ ಬರ್ಕೊಂಡಿರ್ಲಿಲ್ಲ. ನಮ್ಗೆ ಅದ್ರ ಅವಶ್ಯಕತೆ ಇರ್ಲಿಲ್ಲ. ಅಂದ್ರೆ ನಾವು ಹೇಳೋ ಪರಿಸ್ಥಿತಿ ಇಲ್ಲ ಅಲ್ಲಿ ಏನಿದ್ರು ನಾವು ಹೇಳುವಂಗಿಲ್ಲ. ಈಗ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೇನೆ. 13ನೇ ಪಾಯಿಂಟ್ ಅಲ್ಲಿ ಸದ್ಯಕ್ಕೆ ಏನು ಸಿಗ್ತಾ ಇಲ್ಲ, ಏನು ಸಿಕ್ಕಿಲ್ಲ, ಇನ್ನೂ ಕೂಡ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಈಗ ನೀವು ಯಾವ ರೀತಿಯಾಗಿ ಆ ಸಾಕ್ಷಿಗಳನ್ನ ಕೊಡೋದಕ್ಕೆ ಮುಂದಾಗ್ತಿದ್ರಿ, ಅಥವಾ ನೀವೇ ಜೀವಂತ ಸಾಕ್ಷಿನ, ಅಥವಾ ಹೇಗೆ? ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ. 2018-19 ಒಂದ್ಸಲ ಜೋರಾಗಿ ಮಳೆ ಬಂದಿತ್ತು ಸರ್. ಅವಾಗ ಅಲ್ಲಿ ತುಂಬಾ ಮಣ್ಣು ಕೊಚ್ಚಿ ಹೋಗಿತ್ತು. ಆಮೇಲೆ ಅಲ್ಲಿ ಇವಾಗ ಡ್ಯಾಮಿನ ಮೇಲ್ಗಡೆಯಿಂದ ಕಲ್ಲು ಕಟ್ಟಿ ದಂಡೆ ತರ ಮಾಡಿದ್ದಾರೆ. ಆದ ಕಾರಣ ಈಗ ಆ ಜಾಗ ಅಲ್ಲಿ ಹೇಗಿದೆ ಅಂತ ಹೇಳಿಕ್ ಬರೋದು. ಮುಂಚೆ ಜಾಗಕ್ಕೆ ಈಗ ಜಾಗ ತುಂಬಾ ವ್ಯತ್ಯಾಸ ಇದೆ. ಈಗ SIT ಬಂದಿದ್ದಾರೆ ಅಂತ ಹೇಳಿದ್ರಿ. ಈಗ SIT ಫಾರ್ಮ್ ಆಗಿದ್ದು ಹೇಗೆ? ಆತ ಒಬ್ಬ ಮುಸುಕುದಾರಿ ವ್ಯಕ್ತಿ ಬಂದ ನಾನೇ ಹೂತಾಕಿದ್ದೀನಿ ಅಂತೇಳಿ ಆತ ಬಂದಾದ್ಮೇಲೆ ಆತ ಹೇಳ್ಕೊಂಡಾದ್ಮೇಲೆ ಇದೆಲ್ಲವೂ ಕೂಡ ಬಂದಿದ್ದು. ಅದೇ ತರ ನೀವು ಬರ್ಬೋದಿತ್ತಲ್ಲ ಅಂತ ನಾನು ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳಿದ್ದೇನೆ. ನಮ್ಮ ಮನೆಯಿಂದನೇ ಆಗಿ ಹೇಳ್ಕೊಟ್ಟಿದ್ರು. 2012ರಲ್ಲಿ ಸೌಜನ್ಯದ ಅತ್ಯಾಚಾರ ಕೊಲೆ ಆಯಿತು. ಅವಾಗ ಸೌಜನ್ಯನ ಕೊನೆಯದಾಗಿ ಮಾತಾಡಿಸ ನಾವು ನಮ್ಮನ್ನ ಇನ್ನು ನಮ್ಮ ಅಕ್ಕ 3 ಜನ ಮಾತಾಡಿದ್ವಿ. ಅವಳನ್ನ ನಾನು ಕೊನೆಯದಾಗಿ ಅಲ್ಲಿ ನೋಡಿದ್ದೆ. ಆಮೇಲೆ ಮರುದಿವಸ ಕೂಡ ವೆಲ್ಕಮ್ ಬ್ಯಾಕ್. ಮುಸುಕುದಾರಿ ಶವ ಹೂತಾಕಿದ್ದನ್ನ ನೋಡಿದ್ದೇನೆ ಅಂತ ಮೃತ ಸೌಜನ್ಯ ಮಾವ ಪುರಂದರಗೌಡ ಇವತ್ತು ಹೇಳಿಕೆ ನೀಡಿದ್ದಾರೆ. ಆತ ತಳ್ಳೋ ಗಾಡಿಯಲ್ಲಿ ಶವ ತಂದು 1ನೇ ಪಾಯಿಂಟ್ನಲ್ಲಿ ಹೂತಿದ್ದನ್ನ ನಾನೇ ನೋಡಿದ್ದೀನಿ ಅಂತ ಹೇಳಿ ಈತ ಹೇಳಿಕೆ ನೀಡಿರೋದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ನೀಡೋ ಸಾಧ್ಯತೆ ಕಂಡು ಬರ್ತಾ ಇದೆ.
ಸೌಜನ್ಯ ಮಾವ ಆಗಿರುವಂತಹ ಪುರಂದರಗೌಡರವರೇ, ಈಗ ನೀವು SIT ಕಚೇರಿಗೆ ಏನಕ್ಕೆ ಬಂದಿದ್ದೀರಿ, ಏನನ್ನ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀರಿ? ನಾವು ಮೊನ್ನೆ ಕಂಪ್ಲೇಂಟ್ ಒಂದು ಕೊಟ್ಟಿದ್ವಿ ಸರ್, ಧರ್ಮಸ್ಥಳ ಸ್ಟೇಷನ್ ಅಲ್ಲಿ. SIT ಆಫೀಸಲ್ಲೂ ಮೊನ್ನೆ ಹೇಳಿದ್ವಿ, ಅವರು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಹಾಗೆ ಸರ್ ಒಂದು ಹಿಂಬಾರ ಕೊಡಿ ಸರ್, ಇಲ್ಲ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಹೇಳಿದ್ದೆ. ಸರಿ, ಅದಕ್ಕೆ ನಮ್ಮ ಮುಖ್ಯಸ್ಥರು ಪ್ರಣಬ್ ಮೋಹಂತಿ ಸರ್ ಅವರು ಒಂದು ಹಿಂಬಾರ ಲೆಟರ್ ಅಲ್ಲಿ ಕೊಡಕ್ಕೆ ಹೇಳಿದ್ರು. ಕೊಟ್ಟಿದ್ದನ್ನು ತಗೊಂಡು ಹೋಗಿ ಸ್ಟೇಷನ್ ಅಲ್ಲಿ ತೋರಿಸಿದ್ಮೇಲೆ ಅವಾಗಲೂ ಅಂದ್ರು, ನೀವು SIT ಅಲ್ಲಿ ಅಲ್ಲೇ ಕಂಪ್ಲೇಂಟ್ ಕೊಡಿ ಅಂದ್ರು. ಅಲ್ಲೇ ಹೇಳಿದ್ ಸರ್, ನೋಡಿ ಲೆಟರ್ ಇದೆ ನೋಡಿ ಸರ್ ಅಂತ ಹೇಳಿದ್ವಿ. ಆಮೇಲೆ ಅಲ್ಲಿಂದ ರಿಜಿಸ್ಟರ್ ಮಾಡ್ಕೊಂಡ್ರು ಸರ್. ಈಗ ಏನಂತ ಸಾಕ್ಷಿ ಹೇಳೋದಕ್ಕೆ ಬಂದಿದ್ದೀರಿ? ಅಲ್ಲೀಗ ನೇತ್ರಾವತಿಯಲ್ಲಿ ಹೆಣ ಊತ ಹಾಕಿರುವಂತದ್ದು ನಾನು ಅಂಗಡಿಲಿರುವಾಗ ಕೆಲವು ಸಮಯದಲ್ಲಿ ನೋಡಿದ್ದೇನೆ ಸರ್. ಯಾವಾಗ? ಅದು ನಾನು 2003 ಅಂಗಡಿಯಲ್ಲಿದ್ದೆ, 2017 ತನಕ. ಸುಮಾರು 2010 ಕೆಳಗಿರ್ಬೋದು ಸರ್. ಅದಂದ್ರೆ ನಾವು ಇಂಥ ಟೈಮ್ ಅಂತ ಯಾವುದನ್ನು ಫೈಂಡ್ ಔಟ್ ಮಾಡಿ ಬರ್ಕೊಂಡಿರ್ಲಿಲ್ಲ. ನಮ್ಗೆ ಅದರ ಅವಶ್ಯಕತೆ ಇರ್ಲಿಲ್ಲ. ಅಂದ್ರೆ ನಾವು ಹೇಳೋ ಪರಿಸ್ಥಿತಿ ಇಲ್ಲ ಅಲ್ಲಿ ಏನಿದ್ರು ನಾವು ಹೇಳುವಂಗಿಲ್ಲ. ಈಗ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೇನೆ. 13ನೇ ಪಾಯಿಂಟ್ ಅಲ್ಲಿ ಸದ್ಯಕ್ಕೆ ಏನು ಸಿಗ್ತಾ ಇಲ್ಲ, ಏನು ಸಿಕ್ಕಿಲ್ಲ, ಇನ್ನೂ ಕೂಡ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಈಗ ನೀವು ಯಾವ ರೀತಿಯಾಗಿ ಆ ಸಾಕ್ಷಿಗಳನ್ನ ಕೊಡೋದಕ್ಕೆ ಮುಂದಾಗ್ತಿದ್ರಿ, ಅಥವಾ ನೀವೇ ಜೀವಂತ ಸಾಕ್ಷಿನ, ಅಥವಾ ಹೇಗೆ? ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ. 2018-19 ಒಂದ್ಸಲ ಜೋರಾಗಿ ಮಳೆ ಬಂದಿತ್ತು ಸರ್. ಅವಾಗ ಅಲ್ಲಿ ತುಂಬಾ ಮಣ್ಣು ಕೊಚ್ಚಿ ಹೋಗಿತ್ತು. ಆಮೇಲೆ ಅಲ್ಲಿ ಇವಾಗ ಡ್ಯಾಮಿನ ಮೇಲ್ಗಡೆಯಿಂದ ಕಲ್ಲು ಕಟ್ಟಿ ದಂಡೆ ತರ ಮಾಡಿದ್ದಾರೆ. ಆದ ಕಾರಣ ಈಗ ಆ ಜಾಗ ಅಲ್ಲಿ ಹೇಗಿದೆ ಅಂತ ಹೇಳಿಕ್ ಬರೋದು. ಮುಂಚೆ ಜಾಗಕ್ಕೆ ಈಗ ಜಾಗ ತುಂಬಾ ವ್ಯತ್ಯಾಸ ಇದೆ. ಈಗ SIT ಬಂದಿದ್ದಾರೆ ಅಂತ ಹೇಳಿದ್ರಿ. ಈಗ SIT ಫಾರ್ಮ್ ಆಗಿದ್ದು ಹೇಗೆ? ಆತ ಒಬ್ಬ ಮುಸುಕುದಾರ ವ್ಯಕ್ತಿ ಬಂದು ನಾನೇ ಹೂತಾಕಿದ್ದೀನಿ ಅಂತೇಳಿ ಆತ ಬಂದಾದ್ಮೇಲೆ ಆತ ಹೇಳ್ಕೊಂಡಾದ್ಮೇಲೆ ಇದೆಲ್ಲವೂ ಕೂಡ ಬಂದಿದ್ದು. ಅದೇ ತರ ನೀವು ಬರ್ಬೋದಿತ್ತಲ್ಲ ಅಂತ ನಾನು ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳಿದ್ದೇನೆ. ನಮ್ಮ ಮನೆಯಿಂದನೇ ಆಗಿ ಹೇಳ್ಕೊಟ್ಟಿದ್ರು. 2012 ಸೌಜನ್ಯದ ಅತ್ಯಾಚಾರ ಕೊಲೆ ಆಯ್ತು. ಅವಾಗ ಸೌಜನ್ಯನ ಕೊನೆಯದಾಗಿ ಮಾತಾಡಿಸ ನಾವು ನಮ್ಮನ್ನ ಇನ್ನು ನಮ್ಮ ಅಕ್ಕ 3 ಜನ ಮಾತಾಡಿದ್ವಿ. ಅವಳನ್ನು ನಾನು ಕೊನೆಯದಾಗಿ ಅಲ್ಲಿ ನೋಡಿದ್ದೆ. ಆಮೇಲೆ ಮರು ದಿವಸ ಕೂಡ ವೆಲ್ಕಮ್ ಬ್ಯಾಕ್. ಮುಸುಕುದಾರಿ ಶವ ಹೂತಾಕಿದ್ದನ್ನ ನೋಡಿದ್ದೇನೆ ಅಂತ ಮೃತ ಸೌಜನ್ಯ ಮಾವ ಪುರಂದರಗೌಡ ಇವತ್ತು ಹೇಳಿಕೆ ನೀಡಿದ್ದಾರೆ. ಆತ ತಳ್ಳೋ ಗಾಡಿಯಲ್ಲಿ ಶವ ತಂದು 1ನೇ ಪಾಯಿಂಟ್ ನಲ್ಲಿ ಹೂತಿದ್ದನ್ನ ನಾನೇ ನೋಡಿದ್ದೀನಿ ಅಂತ ಹೇಳಿ ಈತ ಹೇಳಿಕೆ ನೀಡಿರೋದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ನೀಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ಸೌಜನ್ಯ ಮಾವ ಆಗಿರುವಂತಹ ಪುರಂದರಗೌಡರವರೇ, ಈಗ ನೀವು SIT ಕಚೇರಿಗೆ ಏನಕ್ಕೆ ಬಂದಿದ್ದೀರಿ, ಏನನ್ನ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀರಿ? ನಾವು ಮೊನ್ನೆ ಕಂಪ್ಲೇಂಟ್ ಒಂದು ಕೊಟ್ಟಿದ್ವಿ ಸರ್, ಧರ್ಮಸ್ಥಳ ಸ್ಟೇಷನ್ ಅಲ್ಲಿ. SIT ಆಫೀಸಲ್ಲೂ ಮೊನ್ನೆ ಹೇಳಿದ್ವಿ, ಅವರು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಹಾಗೆ ಸರ್ ಒಂದು ಹಿಂಬಾರ ಕೊಡಿ ಸರ್, ಇಲ್ಲ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಹೇಳಿದ್ದೆ. ಸರಿ, ಅದಕ್ಕೆ ನಮ್ಮ ಮುಖ್ಯಸ್ಥರು ಪ್ರಣಬ್ ಮೋಹಂತಿ ಸರ್ ಅವರು ಒಂದು ಹಿಂಬಾರ ಲೆಟರ್ ಅಲ್ಲಿ ಕೊಡಕ್ಕೆ ಹೇಳಿದ್ರು. ಕೊಟ್ಟಿದ್ದನ್ನು ತಗೊಂಡು ಹೋಗಿ ಸ್ಟೇಷನ್ ಅಲ್ಲಿ ತೋರಿಸಿದ್ಮೇಲೆ ಅವಾಗಲೂ ಅಂದ್ರು, ನೀವು SIT ಅಲ್ಲಿ ಅಲ್ಲೇ ಕಂಪ್ಲೇಂಟ್ ಕೊಡಿ ಅಂದ್ರು. ಅಲ್ಲೇ ಹೇಳಿದ್ ಸರ್, ನೋಡಿ ಲೆಟರ್ ಇದೆ ನೋಡಿ ಸರ್ ಅಂತ ಹೇಳಿದ್ವಿ. ಆಮೇಲೆ ಅಲ್ಲಿಂದ ರಿಜಿಸ್ಟರ್ ಮಾಡ್ಕೊಂಡ್ರು ಸರ್. ಈಗ ಏನಂತ ಸಾಕ್ಷಿ ಹೇಳೋದಕ್ಕೆ ಬಂದಿದ್ದೀರಿ? ಅಲ್ಲೀಗ ನೇತ್ರಾವತಿಯಲ್ಲಿ ಹೆಣ ಊತ ಹಾಕಿರುವಂತದ್ದು ನಾನು ಅಂಗಡಿಲಿರುವಾಗ ಕೆಲವು ಸಮಯದಲ್ಲಿ ನೋಡಿದ್ದೇನೆ ಸರ್. ಯಾವಾಗ? ಅದು ನಾನು 2003 ಅಂಗಡಿಯಲ್ಲಿದ್ದೆ, 2017 ತನಕ. ಸುಮಾರು 2010 ಕೆಳಗಿರ್ಬೋದು ಸರ್. ಅದಂದ್ರೆ ನಾವು ಇಂಥ ಟೈಮ್ ಅಂತ ಯಾವುದನ್ನು ಫೈಂಡ್ ಔಟ್ ಮಾಡಿ ಬರ್ಕೊಂಡಿರ್ಲಿಲ್ಲ. ನಮ್ಗೆ ಅದರ ಅವಶ್ಯಕತೆ ಇರ್ಲಿಲ್ಲ. ಅಂದ್ರೆ ನಾವು ಹೇಳೋ ಪರಿಸ್ಥಿತಿ ಇಲ್ಲ ಅಲ್ಲಿ ಏನಿದ್ರು ನಾವು ಹೇಳುವಂಗಿಲ್ಲ. ಈಗ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೇನೆ. 13ನೇ ಪಾಯಿಂಟ್ ಅಲ್ಲಿ ಸದ್ಯಕ್ಕೆ ಏನು ಸಿಗ್ತಾ ಇಲ್ಲ, ಏನು ಸಿಕ್ಕಿಲ್ಲ, ಇನ್ನೂ ಕೂಡ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಈಗ ನೀವು ಯಾವ ರೀತಿಯಾಗಿ ಆ ಸಾಕ್ಷಿಗಳನ್ನ ಕೊಡೋದಕ್ಕೆ ಮುಂದಾಗ್ತಿದ್ರಿ, ಅಥವಾ ನೀವೇ ಜೀವಂತ ಸಾಕ್ಷಿನ, ಅಥವಾ ಹೇಗೆ? ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ. 2018-19 ಒಂದ್ಸಲ ಜೋರಾಗಿ ಮಳೆ ಬಂದಿತ್ತು ಸರ್. ಅವಾಗ ಅಲ್ಲಿ ತುಂಬಾ ಮಣ್ಣು ಕೊಚ್ಚಿ ಹೋಗಿತ್ತು. ಆಮೇಲೆ ಅಲ್ಲಿ ಇವಾಗ ಡ್ಯಾಮಿನ ಮೇಲ್ಗಡೆಯಿಂದ ಕಲ್ಲು ಕಟ್ಟಿ ದಂಡೆ ತರ ಮಾಡಿದ್ದಾರೆ. ಆದ ಕಾರಣ ಈಗ ಆ ಜಾಗ ಅಲ್ಲಿ ಹೇಗಿದೆ ಅಂತ ಹೇಳಿಕ್ ಬರೋದು. ಮುಂಚೆ ಜಾಗಕ್ಕೆ ಈಗ ಜಾಗ ತುಂಬಾ ವ್ಯತ್ಯಾಸ ಇದೆ. ಈಗ SIT ಬಂದಿದ್ದಾರೆ ಅಂತ ಹೇಳಿದ್ರಿ. ಈಗ SIT ಫಾರ್ಮ್ ಆಗಿದ್ದು ಹೇಗೆ? ಆತ ಒಬ್ಬ ಮುಸುಕುದಾರ ವ್ಯಕ್ತಿ ಬಂದು ನಾನೇ ಹೂತಾಕಿದ್ದೀನಿ ಅಂತೇಳಿ ಆತ ಬಂದಾದ್ಮೇಲೆ ಆತ ಹೇಳ್ಕೊಂಡಾದ್ಮೇಲೆ ಇದೆಲ್ಲವೂ ಕೂಡ ಬಂದಿದ್ದು. ಅದೇ ತರ ನೀವು ಬರ್ಬೋದಿತ್ತಲ್ಲ ಅಂತ ನಾನು ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳಿದ್ದೇನೆ. ನಮ್ಮ ಮನೆಯಿಂದನೇ ಆಗಿ ಹೇಳ್ಕೊಟ್ಟಿದ್ರು. 2012 ಸೌಜನ್ಯದ ಅತ್ಯಾಚಾರ ಕೊಲೆ ಆಯ್ತು. ಅವಾಗ ಸೌಜನ್ಯನ ಕೊನೆಯದಾಗಿ ಮಾತಾಡಿಸ ನಾವು ನಮ್ಮನ್ನ ಇನ್ನು ನಮ್ಮ ಅಕ್ಕ 3 ಜನ ಮಾತಾಡಿದ್ವಿ. ಅವಳನ್ನು ನಾನು ಕೊನೆಯದಾಗಿ ಅಲ್ಲಿ ನೋಡಿದ್ದೆ. ಆಮೇಲೆ ಮರು ದಿವಸ ಕೂಡ